ಹಾಯ್ ಗಾಯ್ಸ್, ನಾನಿವತ್ತು ನಿಮಗೆ ನೀರು ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಒಂದು ಗ್ಲಾಸ್ ತುಂಬ ರೈಸ್ ತೊಗೊಂಡಿದ್ದೀನಿ, ಆ ಕಪ್ ತುಂಬ. ಅದನ್ನು ನೆನ್ನೆ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ನೋಡಿ. ಆಮೇಲೆ ಚೆನ್ನಾಗಿ ತೊಳೆದು ನೆನೆಸಿಟ್ಟೆ. ಓವರ್ನೈಟ್ ನೆಂದ ಮೇಲೆ ಅಕ್ಕಿ, ಉಪ್ಪು, ಕಾಯಿ ತುರಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಪುದೀನ, ಹುಣಸೆಹಣ್ಣು ಸ್ವಲ್ಪ, ಕಡಲೆ ಒಂದು ಬೌಲಷ್ಟು, ಸ್ವಲ್ಪ ಕಾಯಿ ಪೀಸಸ್ಸು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ತೊಗೊಂಡಿದ್ದೀನಿ ನೋಡಿ. ಫಸ್ಟ್ ಇವಾಗ ನಾವು ರುಬ್ಕೊಂಡು ಬೆಟರ್ ರೆಡಿ ಮಾಡ್ಕೊಳ್ಳೋಣ. ಕಾಯಿ ಪೀಸಸ್ ತೊಗೊಂಡಿದ್ನಲ್ವ, ಅದನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಮತ್ತು ನೈಟೆಲ್ಲ ನೆನೆಸಿ ಸೋಕ್ ಮಾಡಿರುವಂತಹ ಅಕ್ಕಿನ ಹಾಕೋತಾ ಇದ್ದೀನಿ ನೋಡಿ. ಈಗ ಹಾಕೊಂಡು ಇದನ್ನು ರುಬ್ಕೊಳ್ಳೋಣ. ಅದು ತಿಕ್ ಪೇಸ್ಟ್ ಥರ ಆಗಬೇಕು. ತುಂಬ ಒಂಥರ ತೆಂಗಿನಕಾಯಿ ಹಾಲು ಬರುತ್ತಲ್ವ, ಆ ಥರ ಆಗಬೇಕು. ಆವಾಗ ಚೆನ್ನಾಗಿ ಬರುತ್ತೆ ನೋಡಿ. ಕಾಯಿ ಪೀಸಸ್ ಉಳ್ಕೊಂಡಿದ್ರೆ ಅದನ್ನ ತಗೋತೀನಿ. ನೀವು ತುರ್ಕೊಂಡು ಹಾಕೊಂಡ್ರೆ ಈ ಥರ ಸಮಸ್ಯೆ ಆಗಲ್ಲ. ನಾನು ತುರಿಯೋದಿಲ್ಲ, ನಂಗೆ ತುರಿಯಬೇಕು ಅಂದ್ರೇ ಆಗಲ್ಲ ನೋಡಿ. ಅದನ್ನು ಜೊತೆಗೆ ಹಾಕೋತಾ ಇದ್ದೀನಿ ಇವಾಗ. ಮತ್ತೆ ಮಿಕ್ಕಿರೋ ಅಕ್ಕಿನೂ ಹಾಕೊಂಡು ಚೆನ್ನಾಗಿ ಅದನ್ನು ಪೇಸ್ಟ್ ಥರ ಮಾಡ್ಕೋತೀನಿ. ಮತ್ತೆ ಅದೇ ಥರ ಪ್ರೊಸೆಸ್ಸು. ಈಗ ಇದು ರೆಡಿ ಆಗಿದೆ ಗೈಸ್. ಈಗ ನೋಡಿ, ಇದಕ್ಕೆ ಅದನ್ನೆಲ್ಲ ಫುಲ್ಲು ಬೆಟರ್ಗೆ ಎಷ್ಟು ರುಬ್ಕೋತೀವಿ ಅಷ್ಟ್ರ ಜೊತೆಗೆ ಅದು ಬಿಟ್ಟು 1 ಗ್ಲಾಸ್ ರೈಸ್ ತೊಗೊಂಡಿದ್ರೆ 1:3 ಹಾಕೋಬೇಕು. ನಾನು ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ಅಂಟ್ಕೊಂಡಿರೋದೆಲ್ಲ ಬರಲಿ ಅಂತ ನೋಡಿ 1 ಹಾಕೊಂಡೆ. ಇವಾಗ 2ನೇದು, ಇದು 3ನೇದು. ಈಗ ಅರ್ಥ ಆಯ್ತಲ್ವಾ? 1:3 ಹಾಕೊಂಡಿದ್ದೀನಿ. ಈಗ ನೀವು ಅಕಸ್ಮಾತ್ ನೀರೇ ಜಾಸ್ತಿ ಆಗೋಯ್ತು, ರುಬ್ಬಕ್ಕೆ ಜಾಸ್ತಿ ಹಾಕೊಂಡಿದೆ ಅಂದರೆ ಏನು ಟೆನ್ಷನ್ ಮಾಡ್ಕೊಬಿಡಿ. ಸ್ವಲ್ಪ ಹೊತ್ತಿಡಿ, ಅದು ನೀರೆಲ್ಲ ಕೆಳಗಡೆಗೆ ಬಿಟ್ಕೊಳ್ಳುತ್ತಲ್ವಾ, ಆವಾಗ ಅದನ್ನು ಸ್ವಲ್ಪ ನೀರು ಬಸ್ಕೊಂಬಿಡಿ. ಫುಲ್ಲು ಮಿಕ್ಸ್ ಮಾಡಿಬಿಟ್ಟು ದೋಸೆ ಹಾಕೋಬೋದು ನೋಡಿ. ಇವಾಗ ಒಂದು ಜಾರ್ ತೊಗೊಂಡಿದ್ದೀನಿ. ಈಗ ಕಡಲೆ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಕೊತ್ತಂಬರಿ, ಪುದೀನ, ಆಮೇಲೆ ಒಣಮೆಣ್ಸಿನ್ಕಾಯಿ ತೊಗೊಳ್ಳಿ. ಹಸಿರು ಮೆಣಸಿನ್ಕಾಯಿ ತೊಗೊಬಿಡಿ. ಕಡಲೆಗೆ ಯಾವಾಗಲೂ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ತುಂಬಾ ಟೇಸ್ಟಾಗಿರುತ್ತೆ. ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ, ಶುಂಠಿ ಮತ್ತು ಹುಣಸೆಹಣ್ಣು ತೊಗೊಂಡಿದ್ದೀನಿ, ಇದನ್ನು ಹಾಕೋತೀನಿ. ನೆಕ್ಸ್ಟ್ ಇವಾಗ ಕಾಯಿ ಪೀಸಸ್ ಸ್ವಲ್ಪ ತೊಗೊಳ್ಳಿ. ಕಡಲೆ ಚಟ್ನಿಗೆ ಕಡಲೆನೇ ಜಾಸ್ತಿ ಇರಬೇಕು ನೋಡಿ. ಕಡಲೆನ ನಾನು ಒಂದು ಬೌಲ್ ತುಂಬ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಂಬೋಣ. ನೀರು ಚಟ್ನಿ ಥರ ಮಾಡೋದು, ನೀರು ದೋಸೆಗೆ ನೀರು ಚಟ್ನಿ ಜಾಸ್ತಿ ಹಿಡಿಯುತ್ತಲ್ವ, ನೀರು ಚಟ್ನಿ ಥರ ಮಾಡೋದಕ್ಕೆ ಸ್ವಲ್ಪ ಗಂಧದ ಥರ ರುಬ್ಕೊಳ್ಳೋಣ. ಅದು ಹಂಗೆ ಆಗುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಆಗಿದೆ. ರೆಡ್ ಗ್ರೀನು ಸೇರಿಸಿ ಇದೊಂಥರ ಡಿಫ್ರೆಂಟ್ ಕಲರ್ ಬಂದ್ಬಿಟ್ಟಿದೆ ನೋಡಿ. ಇವಾಗ ಇದು ರೆಡಿ ಆಗಿದೆ. ಈಗ ಚಟ್ನಿ ಒಗ್ಗರಣೆ ಬೇಕಾದರೂ ಹಾಕ್ಕೊಳ್ಳಿ, ನಾನು ಹಾಕ್ಕೊಳ್ಳೋದಿಲ್ಲ ಜಾಸ್ತಿ. ಇದು ಪ್ಲೈನ್ ಆಗಿದ್ರೇ ಚಂದ. ಈಗ ಒಂದು ಪ್ಯಾನ್ ಇಟ್ಕೊಳ್ಳಿ. ಯಾವಾಗಲೂ ನೀವು ಗಾಯ್ಸ್ ದೋಸೆ ಮಾಡಬೇಕಾದ್ರೆ ಪ್ಯಾನ್ನ ಇವಾಗ ಹಾಕಿದ ತಕ್ಷಣ ದೋಸೆ ಪ್ಯಾನ್ ಬರುತ್ತಲ್ವ, ಅದು ಇದು ಆ ತವಾ ಮೇಲ್ಗಡೆ ನೀರು ಹಾಕ್ಕೊಂಡು ಅದು ಚೆನ್ನಾಗಿ ಇವಾಗ ನೀರನ್ನ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಆ ನೀರು ಚೆಲ್ಬಿಡಿ. ಅದು ಕುದೀತಾ ಇರುತ್ತಲ್ಲ, ಆಗ ಒರೆಸ್ಕೊಳ್ಳಿ ಒಂದು ಟಿಶ್ಯೂ ಪೇಪರಿಂದ ಅಥವಾ ಯಾವುದರಿಂದ ಬಟ್ಟೆಯಿಂದ ಸಹಾಯದಿಂದ ನೋಡಿ. ಇವಾಗ ಇದು ಹೇಗೆ ದೋಸೆ ಹಾಕೋದು ಅಂದರೆ ಚೆನ್ನಾಗಿ ತಿರುಗಿ ಈ ಥರ ಒಂದು ಕಪ್ಪಲ್ಲಿ ತಗೊಂಡು ಈ ಥರ ಹಾಕೋಬೇಕು. ನಾನು 1-2 ದೋಸೆ ಹಾಳಾಯಿತು, ಅದಕ್ಕೆ ಇದು ಮತ್ತೆ ಅದೇ ಥರ ಮಾಡ್ಕೊಂಡಿದ್ದೀನಿ. 1-2 ದೋಸೆ ಹೋಗುತ್ತೆ, ಪರವಾಗಿಲ್ಲ. ಹಂಚ್ಕಾದ್ಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಇದು ಈ ಥರ ಬಂದಿದೆ. 1 ಸೈಡು ಬಾಯ್ಲಿಂಗ್, ಇದು 2 ಸೈಡ್ ಮಾಡ್ಕೋಬಾರ್ದು ನೋಡಿ. ಈ ಥರ ಇಷ್ಟೇ ನೋಡಿ, ಸಖತ್ತಾಗಿರುತ್ತೆ. ಮಧ್ಯ ತೆಂಗಿನಕಾಯಿದು ಆ ಫ್ಲೇವರ್ ಸಿಗುತ್ತಲ್ವಾ, ಅದು ಇದಕ್ಕೆ ದೋಸೆಲಿ ಸಖತ್ತಾಗಿ ಬರುತ್ತೆ ಗೈಸ್. ನೀವು ಉದ್ದಿನಬೇಳೆ, ಕಡಲೆ, ಅದು ಇದು ಏನೇನೋ ಹಾಕಿ ಮಾಡಿರೋ ದೋಸೆನೂ ಇಷ್ಟು ಟೇಸ್ಟ್ ಬರೋದಿಲ್ಲ ಮತ್ತು ಇಷ್ಟು ಚೆನ್ನಾಗಿ ಎದೋಳೋದಿಲ್ಲ. ಅದು 1-2 ದೋಸೆ ಹೋಗುತ್ತೆ, ಅದು ಕಾಮನ್ನು. ಅದು ಹೋಗ್ಲಿ, ಅದನ್ನು ತಿನ್ಬೋದು, ಬಟ್ ಅದು ಶೇಪ್ ಬರಲ್ಲ, ವಿಡಿಯೋಗೆಲ್ಲ ಅಷ್ಟು ಚೆನ್ನಾಗಿ ಬರಲ್ಲ ನೋಡಿ. ಮತ್ತೆ ಇನ್ನೊಂದು ದೋಸೆ ಹಾಕೊತಾ ಇದ್ದೀನಿ ನಿಮ್ಗೆ, ಇನ್ನೊಂದ್ಸಲ ತೋರಿಸೋಣ ಅಂತ ನೋಡಿ. ಇದ್ರ ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕೊಳ್ಳಿ ನೋಡಿ. ಇದು ಅಷ್ಟೇ ತುಂಬಾ ಚೆನ್ನಾಗಿ ಶೇಪ್ ಬರಲೇಬೇಕು. ಈ ಥರ ಶೇಪ್ ಆ ಥರ ಶೇಪ್ ಏನೂ ಇಲ್ಲ ಇದಕ್ಕೆ, ಬಟ್ ಆದರೆ ಎದೊಳ್ಬೇಕು ಅದು. ಅದಕ್ಕೆ ತವಾ ಕೆಳಗಡೆ ಕಾದಿರ್ಬೇಕು, ಚೆನ್ನಾಗಿ ಕಾದಿರಬೇಕು ನೋಡಿ. ಈ ಥರ ಹಾಕ್ಕೊಳ್ಳಿ. ಹಾಕೊಂಡಾದ್ಮೇಲೆ ಮತ್ತೆ ಒಂದು ಸೈಡಿಂದ ಎತ್ತಿ, ನಾನು ದೋಸೆನ ಯಾವಾಗಲೂ ಇದು ಚಾಕಿಂದನೇ ಎತ್ತದು. ಫುಲ್ಲು ಕ್ಲೀನಾಗಿ ಕೆಳಗಡೆ ಹೋಗುತ್ತೆ ಆ ದೋಸೆ ಕೆಳಗಡೆಗೆ. ಇವಾಗ ಅಥವಾ ದೋಸೆ ಎತ್ತದೆಲ್ಲ ಸ್ವಲ್ಪ ಇದಾಗಿರುತ್ತೆ, ಮಂದ ಇರುತ್ತಲ್ವ, ಅದು ಹೋಗೋದಿಲ್ಲ ನೋಡಿ. ಈಗ ಇದು ರೆಡಿಯಾಗಿದೆ ನೀರು ದೋಸೆ, ಕಡಲೆ ಚಟ್ನಿ, ತುಂಬಾ ಟೇಸ್ಟ್ ಆಗಿದೆ.